ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಸುತ್ತಲಿನಲ್ಲಿ ಕಾಣಸಿಗುವ ಪ್ರತಿಯೊಂದು ಸಸ್ಯಗಳು ಹಲವಾರು ಔಷಧೀಯ ಗುಣವನ್ನ ಹೊಂದಿದೆ. ಅಂತಹ ಸಸ್ಯಗಳಲ್ಲಿ ಹಳ್ಳಿ ಪ್ರದೇಶದಲ್ಲಿ ಎಲ್ಲೆಂದರಲ್ಲಿ ಬೆಳೆಯುವ ಉಮ್ಮತ್ತಿ ಗಿಡವು ಒಂದು. ಇದರ ಎಲೆಗಳು ಹೂಗಳಲ್ಲಿ ಔಷಧೀಯ ಗುಣವು ಹೇರಳವಾಗಿದ್ದು ಮನೆ ಮದ್ದು ತಯಾರಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಪುರಾತನ ಕಾಲದಲ್ಲಿ ನಮ್ಮ ಹಿರಿಯರು ಈ ಉಮ್ಮತ್ತಿ ಗಿಡ ಅಥವಾ ದತ್ತೂರಿ ಗಿಡವನ್ನ ಔಷಧವಾಗಿ ಬಳಕೆ ಮಾಡಿಕೊಂಡು ಬರುತ್ತಿದ್ದಾರೆ. ಎಲ್ಲೆಂದರಲ್ಲಿ ಬೆಳೆಯುವ ಈ ಸಸ್ಯದ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ. ಈ ಗಿಡವು ಔಷಧೀಯ ಗುಣಗಳ ಆಗರವಾಗಿದ್ದರೂ ಇದರ ಕಾಯಿಗಳು ಚೆಂಡಿನ ಆಕಾರದಲ್ಲಿದ್ದು ಮುಳ್ಳಿನಿಂದ ಕೂಡಿದ್ದು ಇದು ಬಹಳಷ್ಟು ವಿಷಕಾರಿಯಾಗಿದೆ. ಆದರೆ ಈ ಸಸ್ಯವನ್ನ ಚರ್ಮದಿಂದ ಹಿಡಿದು ತಲೆನೋವಿನ ಸಮಸ್ಯೆಗೆ ಮನೆಮದ್ದಾಗಿ ಬಳಕೆ ಮಾಡಲಾಗುತ್ತದೆ. ಕಪ್ಪು ಉಮ್ಮತ್ತಿ ಗಿಡ ಅಥವಾ ಚಿಗರೆ ಗಿಡದ ಬಗ್ಗೆ ಈ ಆಸಕ್ತಿಕರವಾದ ವಿಷಯದ ಬಗ್ಗೆ ನೀವು ತಿಳಿದುಕೊಂಡ್ರೆ ಖಂಡಿತ ಆಶ್ಚರ್ಯ ಪಡ್ತೀರಾ. ಎಷ್ಟೋ ದೊಡ್ಡ ದೊಡ್ಡ ರಹಸ್ಯಗಳು ಈ ಚಿಗರೆ ಗಿಡದಲ್ಲಿದೆ. ಚಿಗರೆ ಗಿಡ ಅಥವಾ ಕಪ್ಪು ಉಮ್ಮತ್ತಿ ಗಿಡವನ್ನ ಚಿನ್ನಕ್ಕಿಂತಲೂ ಹೆಚ್ಚು ಬೆಲೆ ಬಾಳುತ್ತದೆ ಎಂದು ಹೇಳುತ್ತಾರೆ. ಹಾಗಾಗಿ ಈ ಗಿಡದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಚಿಗರೆ ಗಿಡವನ್ನ ಅತ್ಯುತ್ತಮವಾದ ಮೂಲಿಕೆ ಎಂದು ಆಯುರ್ವೇದದಲ್ಲಿ ಪರಿಗಣಿಸಿದ್ದಾರೆ. ಈ ಗಿಡದಲ್ಲಿ 3 ಜಾತಿಗಳಿದೆ. ಅದರಲ್ಲಿ ಒಂದು ಬಿಳಿ ಹೂಗಳು ಬಿಡುವ ಗಿಡ, ಇನ್ನೊಂದು ಅರಿಶಿನ ಬಣ್ಣದ ಹೂಗಳು ಬಿಡುವ ಗಿಡ, ಇನ್ನು ಮೂರನೆಯದು ನೀಲಿ ಬಣ್ಣದ ಹೂಗಳನ್ನು ಬಿಡುವ ಗಿಡ. ಅದನ್ನೇ ಕಪ್ಪು ಉಮ್ಮತ್ತಿ ಗಿಡ ಅಥವಾ ಚಿಗರೆ ಗಿಡ ಅಂತ ಕರೀತಾರೆ. ಈ ಗಿಡದ ಕಾಯಿಗಳು ಸಿಹಿ, ಕಹಿ, ಹುಳಿ, ಸಪ್ಪೆ ಹೀಗೆ ಬಗೆ ಬಗೆಯಾದ ರುಚಿಯಲ್ಲಿರುತ್ತದೆ. ಈ ಗಿಡ ಮತ್ತು ಭರಿಸುತ್ತದೆ. ಹಾಗೆ ಹುಚ್ಚನ್ನು ಕಡಿಮೆ ಮಾಡುತ್ತದೆ, ಮೈಯಲ್ಲಿ ಬಿಸಿ ಹೆಚ್ಚುತ್ತದೆ, ಕುಷ್ಠರೋಗವನ್ನು ಕಡಿಮೆ ಮಾಡುತ್ತದೆ, ಅಲರ್ಜಿ, ಗಜ್ಜಿ, ಊತ ಅಥವಾ ಮೈಯಲ್ಲೆಲ್ಲಾದರೂ ಗಡ್ಡೆಗಳಿದ್ರೆ ಅದನ್ನು ಕೂಡ ಹೋಗಲಾಡಿಸುತ್ತದೆ, ಉಬ್ಬಸ ಇದ್ದರೆ ಕಡಿಮೆ ಮಾಡುತ್ತದೆ. ಸಾಮಾನ್ಯವಾಗಿ ನಮಗೆ ಬಿಳಿ ಉಮ್ಮತ್ತಿ ಗಿಡ ಹೆಚ್ಚು ಕಾಣಸಿಗುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ನಾವು ಕೂಡ ಈ ಹೂಗಳು ಅಥವಾ ಕಾಯಿಗಳಿಂದ ಆಟವಾಡಿದ್ದೀವಿ. ಆದರೆ ಈ ಗಿಡದಲ್ಲಿ ಅಷ್ಟೊಂದು ಅದ್ಭುತ ಶಕ್ತಿ ಇದೆ ಅನ್ನುವ ವಿಷಯ ಆಗ ನಮಗೆ ಗೊತ್ತಿರಲಿಲ್ಲ. ಕಪ್ಪು ಉಮ್ಮತ್ತಿ ಅಥವಾ ಚಿಗರೆ ಗಿಡ ಹೆಸರಿಗೆ ಇದನ್ನ ಕಪ್ಪು ಉಮ್ಮತ್ತಿ ಅಂತ ಕರೆದರೂ ಕೂಡ ಇದರ ಎಲೆ, ಹೂವು, ಕಡ್ಡಿ ಎಲ್ಲ ಕೂಡ ಸ್ವಲ್ಪ ನೀಲಿ ಬಣ್ಣದಲ್ಲಿರುತ್ತದೆ. ಆದರೆ ಇದು ಎಲ್ಲ ಪ್ರಾಂತ್ಯಗಳಲ್ಲಿ ಕಾಣಿಸಲ್ಲ. ಆದರೆ ಈ ಗಿಡಕ್ಕೆ ಮಾತ್ರ ಎಷ್ಟು ಅದ್ಭುತ ಶಕ್ತಿ ಇದೆ. ಈ ಗಿಡವನ್ನ ಚಿನ್ನಕ್ಕಿಂತಲೂ ಶ್ರೇಷ್ಠವಾದದ್ದು ಎಂದು ಹೇಳಬಹುದು. ಆಯುರ್ವೇದದಲ್ಲಿ ಗಿಡಮೂಲಿಕೆಗಳಿಂದ ಕಡಿಮೆಯಾಗದಂತಹ ಕಾಯಿಲೆಯೇ ಇಲ್ಲ. ಈ ಕಪ್ಪು ಉಮ್ಮತ್ತಿ ಗಿಡದ ಎಲೆಗಳನ್ನು ಮಂಡಿ ನೋವು ಕಡಿಮೆಯಾಗಲು ಬಳಸುತ್ತಾರೆ. ಹಾಗೆ ಬೆವರು ಗುಳ್ಳೆಗಳು ಓವರ್ ಹೀಟ್ ಆದಾಗ ಮೈಮೇಲೆ ಬಿರುವ ರ್ಯಾಷಸ್ ಆಗಲಿ ಹೋಗಲು ಕೂಡ ಇದನ್ನು ಬಳಸಲಾಗುತ್ತದೆ. ಬಾಣಂತಿಯರಿಗೆ ಎದೆಯಲ್ಲಿ ಹಾಲು ಗಡ್ಡೆ ಕಟ್ಟಿದಾಗ ಆ ನೋವು ಹೋಗಲು ಈ ಎಲೆಗಳ ಮೇಲೆ ಸ್ವಲ್ಪ ಎಳ್ಳೆಣ್ಣೆ ಹಚ್ಚಿ ಲೈಟಾಗಿ ಬಿಸಿ ಮಾಡಿ ನೋವಿರೋ ಕಡೆ ಇಟ್ಟರೆ ಗಡ್ಡೆ ಕಟ್ಟಿರುವ ಹಾಲು ಕರಗಿ ಎದೆನೋವು ಹೊರಟು ಹೋಗುತ್ತದೆ. ಅದರ ನಂತರ ಎದೆಯನ್ನು ಚೆನ್ನಾಗಿ ತೊಳೆದುಕೊಂಡ ನಂತರವೇ ಮಗುವಿಗೆ ಹಾಲನ್ನು ಕೊಡಬೇಕಾಗುತ್ತದೆ. ಇನ್ನು ತಲೆನೋವು ಬಂದಾಗ ಹಣೆಗೆ ಸ್ವಲ್ಪ ಯಾವುದಾದರೂ ಎಣ್ಣೆ ಹಚ್ಚಿಕೊಂಡು ಹಣೆ ಮೇಲೆ ಒಂದೆರಡು ಕಪ್ಪು ಉಮ್ಮತ್ತಿ ಎಲೆಗಳನ್ನು ಇಟ್ಕೊಂಡ್ರೆ ತಲೆನೋವು ಕೂಡಲೇ ಹೊರಟು ಹೋಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಒಬೆಸಿಟಿ ಅಂದರೆ ಅತಿ ಹೆಚ್ಚು ತೂಕ ಬೆಳೆಸಿಕೊಂಡು ಕಷ್ಟಪಡೋರನ್ನು ನಾವು ಪ್ರತಿದಿನ ನೋಡ್ತಾನೆ ಇದ್ದೀವಿ. ಅಂಥವರು ದೇಹದಲ್ಲಿ ಯಾವ ಜಾಗದಲ್ಲಿ ಕೊಬ್ಬು ಹೆಚ್ಚಾಗಿ ಬೆಳೆದಿದೆಯೋ ಅಲ್ಲಿ ಈ ಎಲೆಗಳನ್ನು ಇಟ್ಕೊಂಡು ಮೇಲೊಂದು ಬಟ್ಟೆಯನ್ನು ಕಟ್ಕೊಂಡ್ರೆ ಅಲ್ಲಿರೋ ಕೊಬ್ಬನ್ನೆಲ್ಲ ಕೂಡ ಈ ಎಲೆಗಳು ನಿಧಾನವಾಗಿ ಎಳೆದುಕೊಳ್ಳುತ್ತೆ. ಇನ್ನು ವ್ಯಾಪಾರ ಮಾಡೋ ಜಾಗದಲ್ಲಿ ಈ ಗಿಡನ ಬೆಳೆಸಿದರೆ ಧನಾಕರ್ಷಣೆ ನಡೆಯುತ್ತದೆ. ಈ ಗಿಡಕ್ಕೆ ಹಣ ಆಕರ್ಷಣೆ ಮಾಡುವ ಅದ್ಭುತವಾದ ಶಕ್ತಿ ಇದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಹಣ ಅಥವಾ ಆಭರಣ ಇಡೋ ಕಡೆ ಪೂಜೆ ಮಾಡಿರುವಂತಹ ಕಪ್ಪು ಉಮ್ಮತ್ತಿ ಎಲೆ ಅಥವಾ ಹೂ ಅಥವಾ ಕಾಯಿ ಯಾವುದನ್ನಾದರೂ ಇಟ್ಟುಕೊಂಡ್ರೆ ಮನೆಯಲ್ಲೂ ಕೂಡ ಅನಗತ್ಯ ಖರ್ಚುಗಳು ಇಲ್ಲದೆ ಸಂಪತ್ತು ಬೆಳೀತಾ ಹೋಗುತ್ತದೆ. ನಮಗಿರೋ ಆರ್ಥಿಕ ಸಮಸ್ಯೆಗಳೆಲ್ಲವೂ ಕೂಡಲೇ ಬಗೆಹರಿಯುತ್ತದೆ. ನಮ್ಮ ಮನೆಯಲ್ಲಿ ಹೆಚ್ಚು ಗಲಾಟೆಗಳು ನಡೀತಾ ಇದ್ರೆ ಅಥವಾ ಪ್ರಶಾಂತತೆ ಇಲ್ಲದಿದ್ದರೆ ಅದಕ್ಕೂ ಕೂಡ ಉತ್ತಮ ಪರಿಹಾರ ಈ ಕಪ್ಪು ಉಮ್ಮತ್ತಿ ಗಿಡ ಕೊಡುತ್ತದೆ. ಈ ಗಿಡದ ಬೇರನ್ನ ತಾಯತ್ತಿದಲ್ಲಿ ಕಟ್ಟಿಕೊಂಡು ಕೈಗೆ ಅಥವಾ ಕತ್ತಿಗೆ ಅಥವಾ ಸೊಂಟಕ್ಕೆ ಕಟ್ಟಿಕೊಂಡ್ರೆ ಯಾವ ಕಾರಣದಿಂದಲೂ ಯಾವ ದೃಷ್ಟಿ ಕೂಡ ಅವರಿಗೆ ತಾಕುವುದಿಲ್ಲ. ಅಷ್ಟೊಂದು ಶಕ್ತಿಯುತವಾದದ್ದು. ಈ ಗಿಡದ ಬೇರನ್ನು ನಾವು ಉಪಯೋಗಿಸಬೇಕು ಅಂದರೆ ಚಿಕ್ಕ ನಿಯಮವನ್ನು ಪಾಲಿಸಬೇಕು. ನಿಮ್ಮ ಜನ್ಮ ನಕ್ಷತ್ರದ ದಿನವಾಗಲಿ, ನೀವು ಹುಟ್ಟಿದ ವಾರವಾಗಲಿ ಅಥವಾ ದಿನಾಂಕದಂದು ಈ ಉಮ್ಮತ್ತಿ ಗಿಡದ ಹತ್ತಿರ ಹೋಗಿ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು, ನಾನು ಯಾರಿಗೂ ಯಾವ ಹಾನಿ ಮಾಡುವುದಿಲ್ಲ, ಇದು ಕೇವಲ ನನ್ನ ಸ್ವಂತ ಲಾಭಕ್ಕಾಗಿ ಮಾತ್ರ,
ನಿನ್ನ ಬೇರನ್ನು ಕಿತ್ತುಕೊಳ್ಳುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸು, ಹಾಗೆ ನನ್ನನ್ನು ಆಶೀರ್ವದಿಸು ಎಂದು ಗಿಡಕ್ಕೆ ಹೇಳಿ ನಮಸ್ಕಾರ ಮಾಡಿಕೊಂಡು ಆ ಗಿಡದ ಬೇರನ್ನು ಕಿತ್ತು ತಂದು ಅದನ್ನು ಚೆನ್ನಾಗಿ ತೊಳೆದು ದೇವರ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಭಕ್ತಿಯಿಂದ ದೇವರ ಪೂಜೆ ಮಾಡಿದ ಮೇಲೆ ಈ ಬೇರಿಗೂ ಕೂಡ ಪೂಜೆ ಮಾಡಿ ಒಂದು ತಾಯ್ತದಲ್ಲಿ ಈ ಬೇರನ್ನು ಇಟ್ಕೊಂಡು ಹಾಕ್ಕೊಂಡ್ರೆ ಯಾವ ದೃಷ್ಟಿ, ತಂತ್ರ, ಮಂತ್ರ, ಕೆಟ್ಟ ಪ್ರಯೋಜನಗಳು ನಿಮ್ಮ ಮೇಲೆ ಕೆಲಸ ಮಾಡೋದಿಲ್ಲ. ಅಷ್ಟೇ ಅಲ್ಲದೆ ಕೋತಿ ಅಥವಾ ನಾಯಿ ಕಚ್ಚಿದಾಗಲೂ ಈ ಗಿಡ ನಮಗೆ ಸಹಾಯ ಮಾಡುತ್ತದೆ. ಹುಚ್ಚು ನಾಯಿ ಕಚ್ಚಿದರೂ ಕೂಡ ಇದನ್ನು ನಾವು ಉಪಯೋಗಿಸಬಹುದು. ಆ ನಾಯಿ ಅಥವಾ ಕೋತಿ ಎಲ್ಲಿ ಕಚ್ಚಿದೆಯೋ ಆ ಜಾಗದಲ್ಲಿ ಈ ಎಲೆಗಳನ್ನು ಅರೆದು ತೆಗೆದಿರುವ ರಸ ಹಚ್ಚಿಕೊಂಡ್ರೆ ವಿಷ ಎಲ್ಲ ಕೂಡ ಎಳೆದುಕೊಳ್ಳುತ್ತದೆ. ಒಣಗಿದ ಕಪ್ಪು ಉಮ್ಮತ್ತಿ ಎಲೆಗಳ ಧೂಪ ಎಳೆದುಕೊಂಡ್ರೆ ಅಸ್ತಮ ಕಡಿಮೆಯಾಗುತ್ತದೆ. ಫೈಲ್ಸ್ ಬಂದವರಿಗೂ ಕೂಡ ಈ ಗಿಡ ಸಹಾಯ ಮಾಡುತ್ತದೆ. ಫೈಲ್ಸ್ ಬಂದು ಯಾರು ಕಷ್ಟಪಡುತ್ತಿದ್ದರೋ ಅವರಿಗೆ ಈ ಕಪ್ಪು ಉಮ್ಮತ್ತಿ ಗಿಡದ ಬೇರುಗಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಅರೆದು ಎಲ್ಲಿ ಫೈಲ್ಸ್ ಗಡ್ಡೆ ಇದೆಯೋ ಅಲ್ಲಿ ರಾತ್ರಿ ಹಚ್ಚಿಕೊಂಡು ಹಾಗೆ ಬಿಟ್ಟರೆ ನೀವು ಬಾತ್ರೂಮ್ಗೆ ಹೋಗುವಾಗ ಫೈಲ್ಸ್ ಗಡ್ಡೆಗಳು ತಾನಾಗಿ ಉದುರಿ ಹೋಗುತ್ತದೆ. ಕಪ್ಪು ಉಮ್ಮತ್ತಿ ಎಲೆಗಳ ರಸವನ್ನು ಅಂಗಾಲಿಗೆ ಹಚ್ಚಿಕೊಂಡ್ರೆ ಅಂಗಾಲಿನಲ್ಲಿ ಉರಿ ಅಥವಾ ಜೋಮು ಇದ್ರೆ ಹೊರಟು ಹೋಗುತ್ತದೆ. ಈಗ ನಾವು ಬಳಸುತ್ತಿರುವ ಕೆಮಿಕಲ್ ಶಾಂಪುಗಳು, ಸೋಪುಗಳು, ಕಂಡೀಷನರ್ಗಳಿಂದ ಹೆಚ್ಚಾಗಿ ಕೂದಲು ಉದುರುವುದು, ಡ್ಯಾಂಡ್ರಫ್ ಬರ್ತಾ ಆಗ್ತಾ ಇರೋದು, ಹೊಸ ಕೂದಲು ಬೆಳೀತಾ ಇಲ್ಲ, ಅಲ್ಲಲ್ಲಿ ಬೋಳು ತಲೆ ಆಗ್ತಾ ಇದೆ. ಈ ಕಪ್ಪು ಉಮ್ಮತ್ತಿ ಎಲೆ ರಸವನ್ನು ಕೂದಲಿಗೆ ಹಚ್ಚಿಕೊಂಡು 15 ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡಿದರೆ, ವಾರದಲ್ಲಿ 1-2 ಸಲ ಈ ರೀತಿ ಮಾಡುತ್ತಿದ್ದರೆ ಶಾಶ್ವತವಾಗಿ ತಲೆಯಲ್ಲಿ ಹೇನುಗಳು, ಡ್ಯಾಂಡ್ರಫ್, ಕೂದಲು ಉದುರುವುದು ನಿಂತು ಹೋಗಿ ಹೊಸ ಕೂದಲು ದಟ್ಟವಾಗಿ ಬೆಳೆಯುತ್ತದೆ. ಮೈಮೇಲೆ ಅಲರ್ಜಿ, ರ್ಯಾಷಸ್, ಗಜ್ಜಿ ಏನೇ ಸಮಸ್ಯೆ ಇದ್ದರೂ ಕೂಡ ಈ ಎಲೆಯ ರಸವನ್ನು ಹಚ್ಚಿಕೊಂಡ್ರೆ ಅದು ಹೊರಟು ಹೋಗುತ್ತದೆ. ಇದರಿಂದ ಇಷ್ಟೆಲ್ಲ ಪ್ರಯೋಜನ ಇದ್ದರೂ ಕೂಡ ಯಾವ ಪರಿಸ್ಥಿತಿಯಲ್ಲೂ ಈ ಎಲೆಗಳ ರಸವನ್ನು ಬಾಯಲ್ಲಿ ತೆಗೆದುಕೊಳ್ಳಬಾರದು. ಏಕೆಂದರೆ ಈ ಗಿಡ ತುಂಬಾ ವಿಷಕಾರಿ. ದೇಹದ ಮೇಲೆ ಮಾತ್ರವೇ ಹೊರಟು ದೇಹದ ಒಳಗಡೆ ಇದು ಹೋಗಲೇಬಾರದು. ಮುಖ್ಯವಾಗಿ ಮಕ್ಕಳನ್ನು ಈ ಗಿಡದಿಂದ ತುಂಬಾ ದೂರ ಇಡಬೇಕು. ಈ ಗಿಡ ಎಷ್ಟೊಂದು ಅದ್ಭುತವಾದ ಗುಣಗಳು ಹೊಂದಿದೆಯೋ ಅಷ್ಟೇ ಅಪಾಯಗಳನ್ನು ಕೂಡ ಹೊಂದಿದೆ. ಈ ಗಿಡದ ಯಾವ ಒಂದು ಚಿಕ್ಕ ಭಾಗವಾಗಲಿ ಅಪ್ಪಿತಪ್ಪಿ ನಮ್ಮ ಬಾಯೊಳಗೆ ಹೋದರೆ ಕಡಿಮೆ ಪ್ರಮಾಣ ಇದ್ದರೆ ವಾಂತಿ ಭೇದಿಯಾಗಿ ನಿಂತು ಹೋಗುತ್ತದೆ. ಒಂದು ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಹೋದರೆ ನಮ್ಮ ಕಣ್ಣಿನ ನೋಟ ಹೊರಟು ಹೋಗುತ್ತದೆ, ಹುಚ್ಚು ಹಿಡಿಯುತ್ತದೆ, ಲಕ್ವ ಹೊಡೆಯುತ್ತದೆ, ಒಮ್ಮೊಮ್ಮೆ ಕೋಮಾಗೂ ಕೂಡ ಹೋಗಬಹುದು. ಆದರೆ ಒಂದು ವೇಳೆ ನಮಗೆ ತಿಳಿಯದೆ ಅಕಸ್ಮಾತ್ತಾಗಿ ಈ ಗಿಡದ ರಸ ನಮ್ಮ ಬಾಯೊಳಗೆ ಹೋದರೆ ಮೊದಲು ನಾವು ಯಾವ ಭಾಗ ನಮ್ಮ ಬಾಯಲ್ಲಿ ಹೋಯಿತು ಎಂದು ನೋಡಿಕೊಳ್ಬೇಕು. ಅಂದರೆ ಈ ಗಿಡದ ಎಲೆನ ಕಾಯ, ಹೂವೋ ಅಥವಾ ಹಣ್ಣು ಎಂದು ತಿಳಿದುಕೊಂಡು ಅದೇ ಭಾಗವನ್ನು ಹತ್ತಿ ಗಿಡದಿಂದ ಕಿತ್ತು ತರಬೇಕು. ಅಂದರೆ ಉಮ್ಮತ್ತಿ ಗಿಡದ ಎಲೆ ಅಥವಾ ಎಲೆಯ ರಸ ನಮ್ಮ ಬಾಯೊಳಗೆ ಹೋಗಿದ್ರೆ ನಾವು ಹತ್ತಿ ಗಿಡದ ಎಲೆಯನ್ನು ಕಿತ್ತು ತಂದು ಅದನ್ನು ಸ್ವಲ್ಪ ನೀರು ಹಾಕಿ ತೊಳೆದು ಅರೆದು ಅದನ್ನು ವಿಷ ತಿಂದವರಿಗೆ ಕೊಟ್ಟರೆ ಉಮ್ಮತ್ತಿ ವಿಷ ಏನಿದೆಯೋ ಅದು ದೇಹದಿಂದ ಹೊರಗೆ ಬಂದು ಬಿಡುತ್ತದೆ. ಹಾಗಾಗಿ ಸಮಯಕ್ಕೆ ನಮಗೆ ಹತ್ತಿ ಗಿಡ ಸಿಕ್ಕರೆ ಪ್ರಾಬ್ಲಮ್ ಇರಲ್ಲ, ಆದರೆ ಸಿಗಲಿಲ್ಲ ಅಂದಾಗ ಪ್ರಾಣ ಕೂಡ ಹೋಗಬಹುದು. ಆದ್ದರಿಂದ ಇದು ಬಾಯೊಳಗೆ ಹೋಗದಂತೆ ಹುಷಾರಾಗಿ, ಈ ಒಂದು ವೇಳೆ ಆಯುರ್ವೇದಿಕ್ ಡಾಕ್ಟರ್ಸ್ ನಿಮಗೆ ಇದನ್ನು ಸಜೆಸ್ಟ್ ಮಾಡಿದರೆ ಅವರು ಎಷ್ಟು ಕ್ವಾಂಟಿಟಿ ಹೇಳ್ತಾರೋ ಅಷ್ಟು ಮಾತ್ರವೇ ತೆಗೆದುಕೊಳ್ಳಿ, ಸ್ವಲ್ಪ ಕೂಡ ಹೆಚ್ಚಾಗದಂತೆ ನೋಡಿಕೊಳ್ಳಿ. ಈ ಗಿಡವನ್ನು ಮಾಟಮಂತ್ರ ಪ್ರಯೋಗ ಮಾಡೋಕೆ ಹೆಚ್ಚಾಗಿ ಬಳಸುತ್ತಾರೆ. ಹಾಗಾಗಿ ಎಲ್ಲೋ ಖಾಲಿ ಜಾಗದಲ್ಲಿ ಗಿಡ ಕಾಣಿಸಿದ ತಕ್ಷಣ ಅದನ್ನು ಬಳಸಬೇಡಿ. ಈ ಗಿಡದ ಮೇಲೆ ಯಾವುದಾದರೂ ಮಾಟಮಂತ್ರ ಪ್ರಯೋಗ ನಡೆದಿದ್ರೆ ಅದು ನಿಮಗೂ ಕೂಡ ಎಫೆಕ್ಟ್ ಆಗುತ್ತದೆ. ಬರೀ ಮಾಟ ಮಂತ್ರ ಮಾತ್ರ ಅಲ್ಲದೆ ಇದು ಆಧ್ಯಾತ್ಮಿಕವಾಗಿಯೂ ತುಂಬ ಶಕ್ತಿಶಾಲಿ. ಯಾಕೆಂದರೆ ಈ ಗಿಡದ ಹೂಗಳು, ಈ ಗಿಡದ ಕಾಯಿಗಳಿಂದ ಹಚ್ಚಿದ ದೀಪ ಅಂದರೆ ಪರಮೇಶ್ವರನಿಗೆ ಅತಿ ಪ್ರೀತಿ. ಯಾರಿಗೆ ಮಕ್ಕಳು ಇಲ್ಲವೋ ಅವರು ಈ ಕಪ್ಪು ಉಮ್ಮತ್ತಿ ಹೂಗಳಿಂದ ಪರಮೇಶ್ವರನನ್ನು ಪೂಜಿಸಿದರೆ ಖಂಡಿತ ಪುತ್ರ ಸಂತಾನ ಆಗುತ್ತದೆ ಎಂದು ಪರಮೇಶ್ವರ ಪಾರ್ವತಿ ದೇವಿಗೆ ಹೇಳಿದಂತೆ ಶಿವಪುರಾಣದಲ್ಲಿ ಬರೆಯಲಾಗಿದೆ. ಹಾಗೆ ಈ ಹೂವಿನಿಂದ ಶಿವನನ್ನು ಪೂಜಿಸಿದರೆ ಸ್ವರ್ಗ ಪ್ರಾಪ್ತಿ ಕೂಡ ಪಡೆಯಬಹುದೆಂದು ಪುರಾಣಗಳು ಹೇಳಿವೆ. ಕಪ್ಪು ಉಮ್ಮತ್ತಿ ಗಿಡಕ್ಕೆ ನೀರು ಬೆರೆಸಿದ ಹಾಲನ್ನು 40 ದಿನಗಳ ಕಾಲ ಪ್ರತಿದಿನ ಒಂದು ಚಿಕ್ಕ ಲೋಟದಂತೆ ಹಾಕುತ್ತಾ ಬಂದರೆ ನಿಮಗಿರುವ ಆರ್ಥಿಕ ಸಮಸ್ಯೆಗಳೆಲ್ಲ ಬರೀ 40 ದಿನಗಳಲ್ಲಿ ಹೊರಟು ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೋ ಪ್ರಯೋಜನಗಳು ಈ ಕಪ್ಪು ಉಮ್ಮತ್ತಿ ಗಿಡದಿಂದ ನಮಗೆ ಸಿಗುತ್ತದೆ. ಈ ಗಿಡವನ್ನು ನಿಮ್ಮ ಕಡೆ ಯಾವ ಹೆಸರಿನಿಂದ ಕರೆಯುತ್ತಾರೆ ಎಂದು ಕಮೆಂಟ್ನಲ್ಲಿ ತಿಳಿಸಿಕೊಡಿ. ಇದರಿಂದ ಬೇರೆಯವರಿಗೂ ಕೂಡ ಈ ಗಿಡ ಯಾವುದು ಅಂತ ಈಸಿಯಾಗಿ ಅರ್ಥ ಆಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ
ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ನೆಲದ ಮೇಲೆ ಪುಟ್ಟದಾಗಿ ಬೆಳೆಯುವ ನೆಲನೆಲ್ಲಿಯ ಆರೋಗ್ಯ ಗುಣ ಮಾತ್ರ ಬೆಟ್ಟದಷ್ಟು. ನೆಲದ ಮೇಲೆ ಹರಡಿಕೊಳ್ಳುವ ಪುಟ್ಟ ಗಿಡ ನೆಲನೆಲ್ಲಿ ಆರೋಗ್ಯವನ್ನು ವೃದ್ಧಿಸಲು ಉತ್ತಮ ಮೂಲಿಕೆಯಾಗಿದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಮಾತಿದೆ. ಇದು ಗಿಡಮೂಲಿಕೆಗಳ ವಿಚಾರಕ್ಕೆ ಬಂದಾಗ ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ. ಯಾಕೆಂದರೆ ಅಂಗೈ ಅಗಲದಷ್ಟು ಇರುವ ಸಸ್ಯಗಳು ಊಹಿಸಲಾರದಷ್ಟು ಪ್ರಯೋಜನಗಳನ್ನು ನೀಡುತ್ತವೆ. ದಿನನಿತ್ಯ ನಮ್ಮ ಕಣ್ಣೆದುರು ಕಳೆಗಿಡದಂತೆ ಕಾಣುವ ಅದೆಷ್ಟೋ ಗಿಡಗಳು ಅನೇಕ ಆರೋಗ್ಯ ವೃದ್ಧಿಸುವ ಗುಣಗಳನ್ನು ಹೊಂದಿವೆ. ಅವುಗಳಲ್ಲಿ ಒಂದು ನೆಲನೆಲ್ಲಿ ಗಿಡ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಮಣ್ಣಿನಲ್ಲಿ ಪುಟ್ಟದಾಗಿ ಬೆಳೆಯುವ ಈ ಗಿಡದ ಎಲೆಗಳು ಚಿಕ್ಕ ಚಿಕ್ಕದಾಗಿರುತ್ತದೆ. ಮಲೆನಾಡಿನ ನೆಲದಲ್ಲಿ ಹೆಚ್ಚಾಗಿ ಕಂಡುಬರುವ ಈ ಸಸ್ಯ ನೆಲದ ಮೇಲೆ ಹರಡಿಕೊಂಡಿರುತ್ತದೆ. ಇದು ಅನೇಕ ರೈತರ ಆರ್ಥಿಕ ಆದಾಯದ ಬೆಳೆ ಕೂಡ ಹೌದು. 10 ಸೆಂಟಿಮೀಟರ್ನಿಂದ 50ರಿಂದ 60 ಸೆಂಟಿಮೀಟರ್ನವರೆಗೂ ಈ ಗಿಡ ಬೆಳೆಯುತ್ತದೆ. ರೋಗ ನಿರೋಧಕ ಶಕ್ತಿಯಿಂದ ವೃದ್ಧಿಯಿಂದ ಹಿಡಿದು ಶೀತ, ನೆಗಡಿಯಂತಹ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಇದು ಉತ್ತಮ ಮನೆಮದ್ದಾಗಿದೆ. ಈ ನೆಲನೆಲ್ಲಿಯನ್ನು ತಂಬುಳಿ, ಕಷಾಯ, ಚಟ್ನಿಯನ್ನು ಮಾಡಿ ಸೇವಿಸಬಹುದು. ಜ್ವರಕ್ಕೆ ಉತ್ತಮ ಮನೆಮದ್ದು. ಆಗಾಗ ಬೀಳುವ ಮಳೆ, ಬಿಸಿಲಿನಿಂದ ಆರೋಗ್ಯದಲ್ಲಿ ಏರುಪೇರಾಗಿ ಜ್ವರ, ಶೀತ ಕಾಡುತ್ತದೆ. ಇದಕ್ಕೆ ನೆಲನೆಲ್ಲಿ ಉತ್ತಮ ಮನೆಮದ್ದಾಗಿದೆ. ನೆಲನೆಲ್ಲಿ ಕಷಾಯವನ್ನು ಮಾಡಿ ಸೇವಿಸಿದರೆ ಜ್ವರ ಬೇಗನೆ ಗುಣಮುಖವಾಗುತ್ತದೆ. ಅಲ್ಲದೆ ದೇಹದ ತಾಪಮಾನವನ್ನು ನಿಯಂತ್ರಿಸಲು ನೆರವಾಗುತ್ತದೆ. ಅಲ್ಲದೆ ದೇಹದಲ್ಲಿ ಕೆಲವೊಮ್ಮೆ ಉರಿಯ ಅನುಭವವಾಗುತ್ತದೆ. ಇದು ಕೂಡ ನೆಲನೆಲ್ಲಿಯ ಬಳಕೆಯಿಂದ ಕಡಿಮೆಯಾಗುತ್ತದೆ. ನೆಲನೆಲ್ಲಿ ಗಿಡವನ್ನು ತಂದು ನೀರಿನಲ್ಲಿ ಚೆನ್ನಾಗಿ ತೊಳೆದು 4 ಲೋಟ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ನಂತರ ಅದು ಅರ್ಧ ಭಾಗಕ್ಕೆ ಇಳಿಯುವಷ್ಟು ಕುದಿಸಿ ಸೋಸಿಕೊಂಡು ಸ್ವಲ್ಪ ಬೆಲ್ಲ ಹಾಕಿಕೊಂಡು ಕುಡಿಯಿರಿ. ಜ್ವರದ ತೀವ್ರತೆ ಜಾಸ್ತಿ ಇದ್ದಾಗ ದಿನಕ್ಕೆ 2ರಿಂದ 3 ಬಾರಿ ಸೇವಿಸಿ. ಜ್ವರ ಗುಣಮುಖವಾಗಿ ದೇಹಕ್ಕೆ ಶಕ್ತಿಯು ಬರುತ್ತದೆ. ಲಿವರ್ನ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ ಔಷಧ. ನೆಲನೆಲ್ಲಿ ನೋಡಲು ಪುಟ್ಟದಾಗಿದ್ದರೂ ಆರೋಗ್ಯ ಗುಣಗಳ ತುಂಬ ದೊಡ್ಡದು. ಹೀಗಾಗಿ ನಿಮ್ಮ ಲಿವರ್ ಆರೋಗ್ಯಕ್ಕೆ ನೆಲನೆಲ್ಲಿ ಹೇಳಿ ಮಾಡಿಸಿದ ಔಷಧ. ಮದ್ಯಪಾನ ಮಾಡಿ ಲಿವರ್ ಹಾನಿಗೊಳಗಾದವರಿಗೆ ಇದು ಉತ್ತಮವಾಗಿದೆ. 2ರಿಂದ 3 ನೆಲನೆಲ್ಲಿ ಗಿಡವನ್ನು ತಂದು ಕುದಿಯುವ ನೀರಿನಲ್ಲಿ ಹಾಕಿ ಕುದಿಸಿ ಅದನ್ನು ಸೋಸಿಕೊಂಡು ಪ್ರತಿದಿನ ಬೆಳಗ್ಗೆ ಸೇವಿಸಿ. ಹಸಿಯಾದ ಗಿಡ ಸಿಗಲಿಲ್ಲವೆಂದು ಚಿಂತೆ ಬೇಡ. ಅಂಗಡಿಗಳಲ್ಲಿ ಒಣಗಿಸಿದ ನೆಲನೆಲ್ಲಿ ಗಿಡ ಸಿಗುತ್ತದೆ. ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಸೇವಿಸಿ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಆದಷ್ಟು ಫ್ರೆಶ್ ನೆಲ್ಲಿ ಗಿಡ ಬಳಕೆ ಉತ್ತಮ. ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತದೆ. ಬದಲಾಗುತ್ತಿರುವ ಹವಾಮಾನ, ಕೊರೋನಾ ಆತಂಕ, ಮಳೆಗಾಲದಲ್ಲಿ ಹರಡುವ ಕಾಯಿಲೆಗಳು ಆರೋಗ್ಯವನ್ನು ಹದಗೆಡಿಸುತ್ತವೆ. ಇದಕ್ಕೆಲ್ಲ ಕಾರಣ ರೋಗ ನಿರೋಧಕ ಶಕ್ತಿಯ ಕೊರತೆ. ಇದಕ್ಕೆ ನೆಲನೆಲ್ಲಿ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ನೆಲನೆಲ್ಲಿಯ ತಂಬುಳಿ ಅಥವಾ ಚಟ್ನಿಯನ್ನು ಮಾಡಿ ಊಟದ ಜೊತೆಗೆ ತಿನ್ನುವ ಅಭ್ಯಾಸವಿಟ್ಟುಕೊಂಡ್ರೆ ದೇಹಕ್ಕೆ ರೋಗವನ್ನು ತಡೆಗಟ್ಟಬಹುದಾದಷ್ಟು ಪ್ರತಿರೋಧ ಶಕ್ತಿಯನ್ನು ಪಡೆದುಕೊಳ್ಳಬಹುದು. ಆದ್ದರಿಂದ ನಿಮ್ಮ ಮನೆಯ ಹಿತ್ತಲಿನಲ್ಲಿ ಎಲ್ಲಾದರೂ ನೆಲನೆಲ್ಲಿ ಗಿಡ ಕಂಡುಬಂದರೆ ಅವಶ್ಯವಾಗಿ ಬೆಳೆಸಿ. ಆಪತ್ಕಾಲದಲ್ಲಿ ಉಪಯೋಗಕ್ಕೆ ಬರುವುದು ಪಕ್ಕಾ. ಮೂತ್ರದ ಸಮಸ್ಯೆಗಳಿದ್ರೆ ನೆಲನೆಲ್ಲಿ ಮೂತ್ರದ ಸಮಸ್ಯೆಗಳಿದ್ರೆ ಬೆರಳೆಣಿಕೆಯಷ್ಟು ದಿನಗಳಲ್ಲಿ ಅದನ್ನು ಪರಿಹಾರ ಮಾಡುತ್ತದೆ. ನೆಲನೆಲ್ಲಿ ಗಿಡದ ಎಲೆಗಳನ್ನು ತಂದು ಅದರ ರಸವನ್ನು ತೆಗೆದು ಕುಡಿಯುತ್ತಾ ಬಂದರೆ ಮೂತ್ರಕೋಶದ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಉರಿ ಮೂತ್ರ, ಮೂತ್ರಕೋಶದ ಕಲ್ಲು, ಯೋನಿಯಲ್ಲಿ ನೋವಿನಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ. ನೆಲನೆಲ್ಲಿ ಸೊಪ್ಪಿನ ಬಳಕೆ ಆದಷ್ಟು ಹಸಿದ ಹೊಟ್ಟೆಯಲ್ಲಿರಲಿ. ಆಗ ಮದ್ದು ದೇಹಕ್ಕೆ ತಾಗುತ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆಲನೆಲ್ಲಿ ಸೊಪ್ಪಿನ ರಸವನ್ನು ತೆಗೆದು ಸೇವಿಸಿ. ಇದು ಹೊಟ್ಟೆಯ ಸಮಸ್ಯೆಗಳನ್ನು ಕೂಡ ಸರಿ ಮಾಡುತ್ತದೆ. ಹೊಟ್ಟೆ ನೋವು, ಅಜೀರ್ಣದಂಥ ಅನಾರೋಗ್ಯಕ್ಕೆ ಉತ್ತಮ ಮನೆಮದ್ದಾಗಿದೆ. ಮಧುಮೇಹ ನಿಯಂತ್ರಣ. ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ಸಾಮಾನ್ಯ ಕಾಯಿಲೆಯಂತಾಗಿದೆ. ಆದರೆ ಅದರ ತೀವ್ರತೆ ಮಾತ್ರ ಕಡಿಮೆ ಇಲ್ಲ. ಆಗಾಗ ಸುಸ್ತು, ತಲೆ ಸುತ್ತುವಿಕೆ ಮಧುಮೇಹಿಗಳಲ್ಲಿ ಹೆಚ್ಚು ತೊಂದರೆ ನೀಡುತ್ತದೆ. ನೆಲನೆಲ್ಲಿ ರಕ್ತದಲ್ಲಿನ ಇನ್ಸುಲಿನ್ ಮಟ್ಟವನ್ನು ಸಮತೋಲನದಲ್ಲಿರಿಸಿ ಮಧುಮೇಹವನ್ನು ನಿಯಂತ್ರಿಸಲು ಸಹಾಯಕವಾಗಿದೆ. ಈ ಕುರಿತು ಹಲವು ಅಧ್ಯಯನಗಳು ಕೂಡ ಸಾಬೀತು ಮಾಡಿವೆ. ಹೀಗಾಗಿ ಮಧುಮೇಹಿಗಳು ನೆಲನೆಲ್ಲಿಯನ್ನು ಬಳಸುವುದು ಉತ್ತಮವಾಗಿದೆ. ನೆಲನೆಲ್ಲಿ ಕಷಾಯವನ್ನು ಮಾಡಿ ಸೇವಿಸಿದರೆ ರುಚಿಯಾಗಿ ಇರುತ್ತದೆ. ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು. ನೆಲನೆಲ್ಲಿಯ ಗಿಡವನ್ನು ತಂದು ಚೆನ್ನಾಗಿ ತೊಳೆದು
ನೀರಿಗೆ ಹಾಕಿ ಕುದಿಸಿಕೊಳ್ಳಿ. ನಂತರ ಅದನ್ನು ಸೋಸಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ಯಾವುದೇ ಮೂಲಿಕೆಗಳ ಔಷಧವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಮಾತ್ರ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಆದ್ದರಿಂದ ನೆಲನೆಲ್ಲಿ ನಿಮ್ಮ ಆರೋಗ್ಯ ಸ್ನೇಹಿತ ಎನ್ನುವುದರಲ್ಲಿ ತಪ್ಪಿಲ್ಲ. ಸ್ನೇಹಿತರೆ, ಈ ಗಿಡ ಎಷ್ಟೊಂದು ಪವರ್ಫುಲ್ ಅಂತ ನಾವು ಎಷ್ಟೋ ರೀತಿಯಲ್ಲಿ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಲು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತೇವೆ. ಆದರೆ ನಮ್ಮ ಸುತ್ತಲೂ ಇರುವಂಥ ಇಂಥ ಗಿಡಗಳು ನಮಗೆ ದೇವರು ಕೊಟ್ಟಂಥ ವರ. ಆದರೆ ಅದನ್ನು ಮಾತ್ರ ನಾವು ಗಮನಿಸುವುದಿಲ್ಲ. ಈ ನೆಲನೆಲ್ಲಿ ಗಿಡವನ್ನು ಮೂಳೆ ಮುರಿದ ಕಡೆ ಯಾವ ರೀತಿ ಕಟ್ಟಬೇಕು ಅಂತ ನೋಡೋಣ. ಕೆಲವು ನೆಲನೆಲ್ಲಿ ಗಿಡಗಳನ್ನು ಕಲ್ಲುಪ್ಪಿನ ಜೊತೆ ಬೆರೆಸಿ ಅರೆದು ಈ ಮಿಶ್ರಣವನ್ನು ಮೂಳೆ ಮುರಿದ ಕಡೆ ಇಟ್ಟು ಅದರ ಮೇಲೆ ಒಂದು ಬಟ್ಟೆ ಕಟ್ಟಿದರೆ ನಿಧಾನವಾಗಿ ಮುರಿದ ಮೂಳೆಗಳು ಕೂಡಿಕೊಳ್ಳುತ್ತದೆ. ಈ ಮಿಶ್ರಣವನ್ನು ದೇಹದ ಮೇಲೆ ಆಗಿರುವಂಥ ಗಾಯಗಳು ಅಥವಾ ಅಲರ್ಜಿ ಇಡುವ ಕಡೆ ಬಳಸಿದರೆ ಅತಿ ಬೇಗನೆ ಮಚ್ಚೆ ಕೂಡ ಇರದಂತೆ ಅಲರ್ಜಿ ಅಥವಾ ಗಾಯಗಳು ಮಾಯವಾಗುತ್ತೆ. ಸ್ನೇಹಿತರೆ, ಹಲ್ಲುಜ್ಜಿ 10 ನಿಮಿಷದಲ್ಲಿಯೇ ಕೆಲವರಿಗೆ ಬಾಯಿ ದುರ್ನಾತ ಬರುತ್ತದೆ. ಅದಕ್ಕಾಗಿ ಅವರು ಆಗಾಗ ಬಾಯಿ ಮುಕ್ಕಳಿಸೋದು, ದಿನದಲ್ಲಿ 2-3 ಸಲ ಹಲ್ಲುಜ್ಜೋದು, ಮೌತ್ ಫ್ರೆಶರ್ನ ಬಳಸೋದು, ಚ್ಯೂಯಿಂಗ್ ಗಮ್ ತಿನ್ನುವುದು ಈ ಎಲ್ಲ ಮಾಡ್ತಾ ಇರ್ತಾರೆ. ಆ ನೆಲನೆಲ್ಲಿ ಗಿಡವನ್ನು ಚೆನ್ನಾಗಿ ಕುಟ್ಟಿ ಆ ಮಿಶ್ರಣವನ್ನು 1 ಲೋಟ ನೀರಿನಲ್ಲಿ ಹಾಕಿ ರಾತ್ರಿ ಎಲ್ಲ ಹಾಗೆ ಬಿಟ್ಟು ಬೆಳಿಗ್ಗೆ ಹಲ್ಲುಜ್ಜಿದ ಮೇಲೆ ಆ ನೀರಿನಿಂದ ಬಾಯಿ 3 ಸಲ ಮುಕ್ಕಳಿಸಿದರೆ ಆ ಇಡೀ ದಿನ ಬಾಯಿ ದುರ್ನಾತ ಬರುವುದಿಲ್ಲ. ಇನ್ನು ಶೀತ, ನೆಗಡಿ, ಕೆಮ್ಮು ಸಮಸ್ಯೆ ಇರುವವರು ಈ ನೆಲನೆಲ್ಲಿ ಕಷಾಯ ಕುಡಿದರೆ ಅತಿ ಬೇಗನೆ ಶೀತ, ನೆಗಡಿ, ಕೆಮ್ಮು ಹೊರಟು ಹೋಗುತ್ತದೆ. ಸ್ನೇಹಿತರೆ, ಈ ಗಿಡದ ರಸ 1 ಚಮಚ ಅಥವಾ 1 ಗಿಡದ ಪುಡಿಯನ್ನು 3 ದಿನಗಳ ಕಾಲ 1 ಚಮಚ ತಿಂದರೆ ಕಾಯಿಲೆ ಹೊರಟು ಹೋಗುತ್ತದೆ. ಹಾಗೆ ಹಸಿವಾಗದೇ ಇರುವುದು ಅಥವಾ ತಿಂದಿರುವುದು ಜೀರ್ಣವಾಗದೇ ಇದ್ದರೆ ಈ ನೆಲನೆಲ್ಲಿ ರಸವನ್ನು ಊಟ ತಿನ್ನುವುದಕ್ಕೂ ಮೊದಲು 1 ಚಮಚದಂತೆ ಕೆಲ ದಿನಗಳ ಕಾಲ ಕುಡಿಯುತ್ತಿದ್ದರೆ ಈ ಸಮಸ್ಯೆ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ. ನಮ್ಮ ಮನೆಯಲ್ಲಿ ಯಾವ ವಯಸ್ಸಿನವರಿಗಾದರೂ ಸರಿ ಬಿಕ್ಕಳಿಕೆ ನಿಲ್ಲದೆ ಬರುತ್ತಿದ್ದರೆ ನೆಲನೆಲ್ಲಿ ಎಲೆಗಳ ರಸದಲ್ಲಿ ಸ್ವಲ್ಪ ಸಕ್ಕರೆ ಬೆರೆಸಿ ಕುಡಿದರೆ ಕೂಡಲೇ ಬಿಕ್ಕಳಿಕೆ ನಿಂತು ಹೋಗುತ್ತದೆ. ಇನ್ನು ಮಲಬದ್ಧತೆಗಾದರೆ ಈ ಗಿಡ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ನೆಲನೆಲ್ಲಿ ಗಿಡದ ಎಲೆಗಳನ್ನು ಅರೆದು ಚಿಕ್ಕ ಚಿಕ್ಕ ಗುಳಿಗೆಗಳಂತೆ ತಯಾರಿಸಿಕೊಂಡು ಪ್ರತಿದಿನ ಮಲಗುವ ಮುಂಚೆ 1 ಗುಳಿಗೆ ತಿನ್ನುತ್ತಿದ್ದರೆ ಮಲಬದ್ಧತೆ ಸಂಪೂರ್ಣವಾಗಿ ಗುಣವಾಗುತ್ತದೆ. ಕೆಲ ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆ ಇರುತ್ತದೆ. ಆದರೆ ತುಂಬ ದಿನಗಳು ರಕ್ತಸ್ರಾವ ಆಗುವುದು ಅಥವಾ ತಿಂಗಳಿಗೆ 2 ಸಲ ಮುಟ್ಟಾಗುವುದು ಅಥವಾ 2 ತಿಂಗಳಾದರೂ ಮುಟ್ಟಾಗದೇ ಇರುವುದು ಇಂಥ ಸಮಸ್ಯೆಗಳಿದ್ದರೆ ಈಗ ನಾನು ಹೇಳಿದಂಥ ಗುಳಿಗೆಯನ್ನು ಅಕ್ಕಿ ತೊಳೆದ ನೀರಿನಲ್ಲಿ ಬೆರೆಸಿ ಕುಡಿದರೆ ಈ ಸಮಸ್ಯೆ ಪೂರ್ತಿಯಾಗಿ ಹೊರಟು ಹೋಗುತ್ತೆ. 1-2 ಸಲ ಅಕ್ಕಿ ತೊಳೆದು ಆ ನೀರನ್ನು ಚೆಲ್ಲಿ 3ನೇ ಸಲ ಅಕ್ಕಿ ತೊಳೆದು ಆ ನೀರನ್ನು ಮಾತ್ರ ಕುಡಿಯಲು ಬಳಸಬೇಕು. ಗಿಡದ ಕಷಾಯವನ್ನು ಪ್ರತಿದಿನ ಕುಡಿಯುತ್ತಿದ್ದರೆ ಹಾಳಾಗಿರುವ ಲಿವರ್ ಕೂಡ ಸರಿ ಹೋಗುತ್ತದೆ. ಹಾಗೆಯೇ ರಕ್ತದಲ್ಲಿರುವ ಗ್ಲೂಕೋಸ್ ಲೆವೆಲ್ ಕಡಿಮೆಯಾಗಿ ಶುಗರ್ ಹೊರಟು ಹೋಗುತ್ತದೆ. ನೀವು ಈ ಎಲೆಗಳನ್ನು ಬಳಸುವಾಗ ಹಿಂದೆ ಇರುವ ಕಾಯಿ ಸಮೇತ ಬಳಸಬೇಕು. ಹಾಗಾಗಿ ಒಂದೊಂದೇ ಗೆರೆ ಬಿಡಿಸುತ್ತಾ ಕುಳಿತುಕೊಳ್ಳಬೇಡಿ. ಮಧ್ಯದಲ್ಲಿರುವ ಕಡ್ಡಿಯನ್ನು ಬಿಟ್ಟು ಮೇಲಿರುವ ಎಲೆಗಳಿಗೆ ಅಂಟಿಕೊಂಡಿರುವ ಕಡ್ಡಿಯನ್ನು ಪೂರ್ತಿಯಾಗಿ ಬಳಸಿಕೊಳ್ಳಿ. ಇನ್ನು ಪ್ರತಿದಿನ ಈ ಎಲೆಗಳನ್ನು ಹಾಗೆ ಅಗೆದು ತಿನ್ನುತ್ತಿದ್ದರೆ ಮೈಯಲ್ಲಿರುವ ಕೊಬ್ಬು ಕಡಿಮೆಯಾಗಿ ಸಣ್ಣ ಆಗುತ್ತಾರೆ. ಕೆಲವರಿಗೆ ಜ್ವರ ಹೋಗಲ್ಲ, ಆಗಾಗ ಜ್ವರ ಬರ್ತಾ ಇರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಈ ಎಲೆಗಳನ್ನು ಅರೆದು ಚಿಕ್ಕ ಚಿಕ್ಕ ಗುಳಿಗೆಗಳಂತೆ ತಯಾರಿಸಿಕೊಂಡು ಬೆಳಿಗ್ಗೆ 1 ಹಾಗೂ ರಾತ್ರಿ 1 ತಿನ್ನುತ್ತಿದ್ದರೆ ಎಂಥ ಕಠಿಣ ಜ್ವರವಾದರೂ 1-2 ದಿನಗಳಲ್ಲೇ ಹೊರಟು ಹೋಗುತ್ತೆ. ಈ ಗಿಡದಲ್ಲಿರುವಂಥ ಬೇರು, ಕಡ್ಡಿ, ಎಲೆ, ಹೂ, ಕಾಯಿ ಎಲ್ಲವೂ ಕೂಡ ನಮ್ಮ ದೇಹಕ್ಕೆ ಅಮೃತದಂತೆ ಕೆಲಸ ಮಾಡುತ್ತದೆ. ಹಾಗಾಗಿ ಸ್ನೇಹಿತರೆ, ಈ ಗಿಡ ಎಲ್ಲಿ ಕಾಣಿಸಿದರೂ ಬಿಡದೆ ಕಿತ್ತು ತಂದುಕೊಳ್ಳಿ. ನಮಗೆ ಜಾಸ್ತಿ ಸಿಕ್ಕರೆ ಮನೆಗೆ ತಂದ ನಂತರ ಚೆನ್ನಾಗಿ ತೊಳೆದು ಅರೆದು ಚಿಕ್ಕ ಚಿಕ್ಕ ಗುಳಿಗೆಯಂತೆ ಮಾಡಿಕೊಂಡು ಚೆನ್ನಾಗಿ ಬಿಸಿಲಿರುವಾಗ 3 ದಿನಗಳ ಕಾಲ ಒಣಗಿಸಿಟ್ಟುಕೊಂಡ್ರೆ 1 ವರ್ಷದವರೆಗೂ ಕೂಡ ಇದನ್ನು ಉಪಯೋಗಿಸಬಹುದು. ಅಥವಾ ಈ ಎಲೆಗಳನ್ನು ಹಾಗೆ ಒಣಗಿಸಿ ಪುಡಿ ಮಾಡಿ ಕೂಡ 1 ವರ್ಷದವರೆಗೂ ನೀವು ಸ್ಟೋರ್ ಮಾಡಿಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.